ಬಹು ನಿರೀಕ್ಷಿತ ಬಹು ಚರ್ಚಿತ ಮತ್ತು ಪ್ರಬಲ ಸಮುದಾಯಗಳ ಅಸಮಾಧಾನಕ್ಕೆ ಕಾರಣ ಆಗಿರುವಂತಹ ಜಾತಿ ಗಣತಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ವರದಿಯನ್ನು ಸಲ್ಲಿಸಿದ್ದಾರೆ. ವಿಧಾನಸೌಧದ ಸಿಎಂ ಕೊಠಡಿಗೆ ಆಗಮಿಸಿ ವರದಿಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಹಿಂದುಳಿದ ವರ್ಗಗಳ ಆಯೋಗದ ಉಳಿದ ಸದಸ್ಯರು ಕೂಡ ಹೆಗಡೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. 2 ಬಾಕ್ಸ್ಗಳೊಂದಿಗೆ ಆಗಮಿಸಿ ವರದಿ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ. ಈ ವರದಿಗೆ ಅಥವಾ ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳ ವಿರೋಧ ಇದೆ. ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಈಗಾಗಲೇ ಅವರ ಸ್ಟ್ಯಾಂಡ್ ಅನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಇದರ ಬೆನ್ನಿಗೆ ಜಯಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷ ಅವಧಿ ಮುಕ್ತಾಯ ಆಗ್ತಾ ಬಂತು. ಆ ಕಾರಣಕ್ಕಾಗಿ ಇವತ್ತು ಅವರು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ, ಮುಖ್ಯಮಂತ್ರಿಗೆ ಸಲ್ಲಿಸಿದ್ದಾರೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳನ್ನು. ಈ ವರದಿ ಬಹು ನಿರೀಕ್ಷಿತವಾದಂಥ ವರದಿ ಮತ್ತು ಬಹು ಚರ್ಚಿತ ವರದಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಿಸಿ ಜೊತೆಗೆ ಲಿಂಗಾಯತ ಸಮುದಾಯ, ಅದರ ಜೊತೆಗೆ ಒಕ್ಕಲಿಗ ಸಮುದಾಯ ಇದನ್ನು ಓಪನ್ ಆಗಿ ವಿರೋಧಿಸಿದೆಯೂ ಕೂಡ. ಈ ವರದಿಗೆ ಆಧಾರವಾಗಿ ತೆಗೆದುಕೊಂಡಿರೋದು ನೀವು ಕಾಂತರಾಜ್ ಕಮಿಷನ್ನ ವರದಿಯನ್ನು. ಆ ಕಾಂತರಾಜ್ ಕಮಿಷನ್ ವರದಿ ಏನಿದೆ ಅದು ವೈಜ್ಞಾನಿಕವಾಗಿ ಆಗಿಲ್ಲ. ಆ ವರದಿಯೇ ಅವೈಜ್ಞಾನಿಕ. ಅದರ ಆಧಾರದ ಮೇಲೆ ನೀವು ಈ ಜಾತಿ ಗಣತಿ ವರದಿಯನ್ನು ಕೊಡ್ತಾ ಇದ್ದೀರಿ, ಇದರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನೋದನ್ನು 2 ಸಮುದಾಯದ ಪ್ರಮುಖರು ವಿರೋಧವನ್ನು ಮಾಡಿದರು. ಇದರ ಬೆನ್ನಿಗೆ ಇವತ್ತು ಜಾತಿ ಗಣತಿಯ ವರದಿ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ. ರಾಜ್ಯ ಸರ್ಕಾರ ಮುಂದಿನ ನಡೆಯ ಬಗ್ಗೆ ಈಗ ಪ್ರಶ್ನೆ ಇರೋದು. ಯಾಕಂತಂದರೆ ಬಿಹಾರದಲ್ಲಿ ಜಾತಿ ಗಣತಿಯನ್ನು ಮಾಡಲಾಗಿತ್ತು. ಬಿಹಾರದಲ್ಲಿ ಜಾತಿ ಗಣತಿಯನ್ನು ಮಾಡಿ ಅದರ ವಿವರ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಆಯಿತು. ಆ ನಂತರ ದೇಶದಲ್ಲೇ ಮೊದಲ ಸರ್ಕಾರ ಬಿಹಾರ ಸರ್ಕಾರ ಜಾತಿ ಗಣತಿಯ ವರದಿಯನ್ನು ಸ್ವೀಕರಿಸಿ ಅದರ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸ್ತೀವಿ ಅಂತ ಸ್ಪಷ್ಟಪಡಿಸಿರುವಂಥ ಸರ್ಕಾರ. ಈಗ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅದೇ ಅವಕಾಶ ಇದೆ. ಯಾಕಂತಂದರೆ ಕರ್ನಾಟಕ ಎಲ್ಲರಿಗಿಂತ ಮೊದಲು ಜಾತಿ ಗಣತಿಯನ್ನು ಮಾಡಿಸಿತ್ತು. ಆದರೆ ಆ ಜಾತಿ ಗಣತಿಯನ್ನು ಆ ನಂತರ ಸ್ವೀಕರಿಸಿರಲಿಲ್ಲ. ಕಾಂತರಾಜ್ ಕಮಿಷನ್ ವರದಿಯನ್ನು ಸ್ವೀಕರಿಸಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡಲಾಗಿತ್ತು. ಒಂದು ಸದಸ್ಯ ಕಾರ್ಯದರ್ಶಿಯ ಸಿಗ್ನೇಚರ್ ಇಲ್ಲ ಅನ್ನುವಂಥ ಒಂದು ಕಾರಣ, ಜೊತೆಗೆ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಮತ್ತೊಂದು ಕಾರಣ. ಈಗ ಸಿದ್ದರಾಮಯ್ಯ ಅವರು 2ನೇ ಅವಧಿಗೆ ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ ಈ ಜಾತಿ ಗಣತಿ, ಅದನ್ನು ಸಾಮಾನ್ಯ ಭಾಷೆಯಲ್ಲಿ ಜಾತಿ ಗಣತಿ ಅಂತ ಕರೆಯಲಾಗುತ್ತೆ. ಆದರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ, ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ವಿವರ ಅದು. ಸೊ ಆ ವರದಿ ಈಗ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂಥ ಮುಂದಿನ ನಿರ್ಧಾರದ ಬಗ್ಗೆ ಸದ್ಯ ಕುತೂಹಲ ಇದ್ದೇ ಇದೆ. ಒಂದಿಷ್ಟು ಡೀಟೇಲ್ಗಳು ಕೂಡ ಲಭ್ಯ ಆಗಿದೆ. ನೀವು ನಿಮ್ಮ ಟಿ ವಿ ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ. ವರದಿಯಲ್ಲಿ ಯಾವ ವಿಚಾರಗಳಿದ್ದಾವೆ ಅನ್ನೋದು. ಕಾಂತರಾಜ್ ಕಮಿಷನ್ ವರದಿಯಲ್ಲೂ ಕೂಡ ಇದೇ ರೀತಿಯ ಆ ನಂಬರ್ಸ್ ಬಂದಿತ್ತು. ಅಂದರೆ ಯಾವ ಸಮುದಾಯ ಎಷ್ಟಿದೆ ಈ ರಾಜ್ಯದಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ನಂಬರ್ ಇತ್ತು. ಕಾಂತರಾಜ್ ಕಮಿಷನ್ನ ಸೋರಿಕೆಯಾದಂಥ ವರದಿ ಲಭ್ಯ ಆಗಿತ್ತು, ಅಥವಾ ಸೋರಿಕೆಯಾಗಿತ್ತು. ಆ ವರದಿ, ಆ ಮಾಹಿತಿ ಸೋರಿಕೆಯಾಗಿತ್ತು. ಅದರ ಪ್ರಕಾರ ಪರಿಶಿಷ್ಟ ಜಾತಿ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು. ಅದನ್ನು ಬಿಟ್ಟರೆ ಪರಿಶಿಷ್ಟ ಪಂಗಡದ ಜನಸಂಖ್ಯೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಂಬರ್ 1. ಆ ನಂತರ ಮುಸಲ್ಮಾನರು 70 ಲಕ್ಷ, ಲಿಂಗಾಯತರು, ಬಳಿಕ ಒಕ್ಕಲಿಗರು ಅನ್ನೋ ಲೆಕ್ಕಾಚಾರ ಆ ಸಂದರ್ಭದಲ್ಲೂ ಬಂದಿತ್ತು. ಈ ವರದಿಯಲ್ಲೂ ಕೂಡ ಅದೇ ರೀತಿಯ ಅಂಕಿಅಂಶ ಬಂದಿದೆ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಈ ವರದಿಯ ವಿಚಾರವೂ ಕೂಡ ಈಗ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.